ಹೇಳಿದ್ದು ಬ್ರದರ್. ಇವರು ಒಂದು ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಕಡೆ ಡೆಪ್ಟಿ CM ಇಮೇಜ್ ಜಾಸ್ತಿ ಮಾಡ್ಕೋಬೇಕು. ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೋಬೇಕು. ಇದು ನಡೆದಂಥದ್ದು. ಇವ್ರ ಇಮೇಜ್ ನ ಬೆಳೆಸ್ತಾರೆ. ಪಾಪ ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲ್ ಕುದುರೆ ಇದ್ದಂಗೆ. ಕೀಲ್ ಕೊಟ್ರೆ ಅವರು ಎದ್ದು ಆಕ್ಷನ್ ಮಾಡ್ತಾರೆ, ಇಲ್ಲಿದ್ರೆ ಹಂಗೆ ಇರ್ತಾರೆ. ಸರ್, ಮತ್ತೊಂದು ಈ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ ಅಂತ ಸರ್ಕಾರ ಒಪ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಕೂಡ ಒಪ್ಕೊಂಡಿದ್ದಾರೆ. ಬಟ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಸರ್. ಕಾರಣ ಏನು ಅಂದ್ರೆ ಅವರು ಕೂಡ ಕಾಂಗ್ರೆಸ್ ನಾಯಕಿಯವರ ಹಸ್ಬೆಂಡ್. ಕುಮಾರಸ್ವಾಮಿ ಸರ್, ಇದ್ರ ಜೊತೆಗೆ ಈಗ ಸಂಪುಟ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪೊಲೀಸರೇನೆ ಸರಿಯಾದಂತ ಮಾಹಿತಿ ಕೊಟ್ಟಿಲ್ಲ ಅಂತ. ಜನಾರ್ದನ್ ಹೋಟ್ಲು ಹೋದ್ರು ಕೂಡ ನಮಗೆ ಸಾವಿನ ಬಗ್ಗೆ ಮಾಹಿತಿ ಇರಲಿಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ ಜನಾರ್ದನ್ ಹೋಟ್ಲು ಹೋದಾಗಲೂ ಮಾಹಿತಿ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಸಂಪುಟ ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. 3 ಗಂಟೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾವ್ರೆ ಅಂತ ಲೆಕ್ಕ. ಅಲ್ಲಿಗೆ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ಅಂದ ಮುಖ್ಯಮಂತ್ರಿ ಅಂತ. ಈಗ ನನಗೆ ಜನಾರ್ದನ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂತ ಇದ್ದು ಗೊತ್ತು. ಈ ಸರ್ಕಾರದಲ್ಲಿ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ, ಅವ್ರ ಹಿಂದೆ ಪೊಲೀಸ್ ಇರಲ್ವಾ ಹೋಗ್ಬೇಕಾದ್ರೆ. ಸಾವಿನ ಬಗ್ಗೆ 3 ಗಂಟೆ 10 ನಿಮಿಷಕ್ಕೆ ಸಾವಾಗಿರೋದು. ಅವ್ರಿನ್ನೂ ವಿಧಾನಸೌಧ ಮುಂದಗಡೆನೆ ಇದ್ರು. ಅಲ್ಲಿಗೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳಿಂದ ಕೆಲಸ ತೆಗಿತಾವ್ರೆ. ಟೋಟಲ್ ಫೇಲ್ಯೂರ್. ಇವ್ರದೇ ಫೇಲ್. ಇಂಟೆಲಿಜೆನ್ಸ್ ಇವ್ರ ಕೈಲೇ ಇರೋದಿಲ್ವಾ? ಇದು ಯಾರನ್ನ ಬೇಕೋ ಅವ್ರನ್ನ ಸೇವ್ ಮಾಡ್ತಾರೆ, ಯಾರನ್ನ ಬೇಕೋ ಉಪಯೋಗ ಮಾಡಿ ಬಾಡದೆ ಅಂತ ಕೂತ್ಬೇಕು. ಗೊತ್ತಾಯ್ತು ಅವ್ರನ್ನ. ಯಾಕೆಂದ್ರೆ ಸಸ್ಪೆಂಡ್ ಮಾಡೋ ಪರಿಸ್ಥಿತಿ ಇಲ್ವಲ್ಲ ಹೈಕಮಾಂಡ್ ಕೇಳ್ಬೇಕಲ್ಲ ಎಲ್ಲದಕ್ಕೂ. ಸರ್, ಇದ್ರ ಜೊತೆಗೆ ಒಂದು ಖಾಸಗಿ ಒಂದು ಟೀಮ್ ಸರ್, ಇದೊಂದು ಲೀಗ್ ಟೀಮ್. ಅದಕ್ಕೆ ವಿಶ್ ಮಾಡೋದಾಗ್ಲಿ ಅಥವಾ ಜನರ ಭಾವನೆ ಅದಕ್ಕೆ ಶುಭ ಕೋರೋದು ಒಂದು ಭಾಗ. ಆದ್ರೆ ನಾವು ರಣಜಿ ಗೆದ್ದಾಗಲೂ ಕೂಡ ಅಂತ ಒಂದು ದೊಡ್ಡದಾದಂತ ಸನ್ಮಾನ ನಮ್ಮ ಕರ್ನಾಟಕದ ಆಟಗಾರರಿಗೆ ಮಾಡಿಲ್ಲ. ವರ್ಲ್ಡ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮೂರ್ನವರಾಗಿದ್ರು ಕೂಡ ಒಂದೇ ಒಂದು ಶಾಲೆ ಆಗ್ಲಿ ಒಂದು ಸನ್ಮಾನ ಆಗ್ಲಿ ಸರ್ಕಾರಗಳು ಮಾಡಿಲ್ಲ ಸರ್. ಈ ಒಂದು ಖಾಸಗಿ ತಂಡಕ್ಕೆ ಇಷ್ಟೊಂದು ಮಾಡೋದು ಬೇಕಿತ್ತು ಅಂತ ಅನ್ಸುತ್ತೆ ಸರ್. ಯುದ್ಧಗೆದ್ದ ಸೈನಿಕರಿಗೆ ಮಾಡಲಿಲ್ಲ ಅವರು. ಸಾಕ್ಷಿ ಕೇಳಿದ್ರು. ಇದು ನೀವು ಹೇಳಿದ್ರಲ್ಲ, ಇದು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ವರ್ಚಸ್ಸು, ನನ್ನ ವರ್ಚಸ್ಸು ಜಾಸ್ತಿ ಮಾಡ್ಕೋಬೇಕು, ನನ್ನ ವರ್ಚಸ್ಸು ಜಾಸ್ತಿ ಮಾಡ್ಕೋಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಇವರು ಆದ್ಯತೆಗೋಸ್ಕರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಈ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿ ಆ ಪಾಪ ಅಮಾಯಕ ಯುವಕರನ್ನ ಬರೀತಾರೆ. Sir, there is a letter which has been released. In the letter, it claims that the KSCA, DNA and RCB wanted to hold function at the Grand Steps. It was not the government initiative. Somewhere the government is distancing itself that they were not the organizers. In fact, it was KSCA and putting entire blame on them. So it's becoming, I think all those things now they are manipulating to save their life, to save their face, according to me. ಸರ್, ಘಟನೆ ಆದ ತಕ್ಷಣ ಸಿಎಂ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಸರ್. ಇವರು ಫಸ್ಟ್ ಕೇಳಿದ್ದು KCS ಸ್ಟೇಡಿಯಂನಲ್ಲಿ, ಆಮೇಲಿಂದ ಇಲ್ಲಿ ವಿಧಾನಸೌಧ ಮುಂಭಾಗ ಅಲ್ಲಿ ಹೇಳಿದ್ನಲ್ಲ ನಮ್ಮ ಒಲಿಂಪಿಕ್ನ ಅಧ್ಯಕ್ಷರು, ಅವ್ರದ್ದು ಇದೆಲ್ಲ ಡ್ರಾಮಾ. ನಾನಿದ್ದೀನಿ ಕೊಡಿಸ್ತೀನಿ. ಒಂದು ಕನಿಕರ್ದು ಮಾತಾಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಮೋದಿಯವರು ಅಟ್ಲೀಸ್ಟ್ ಟ್ವೀಟ್ ಮಾಡಿದ್ರು ತಕ್ಷಣ ಕಂಡೋಲೆನ್ಸ್ ಹೇಳಿ. ಕಾಂಗ್ರೆಸ್ ಹೈಕಮಾಂಡು ಅವ್ರು ಏನಿದ್ರು ಕರ್ನಾಟಕದ ಸಂಪತ್ನ ಇವ್ರಗಳಿಂದ ಲೂಟಿ ಮಾಡಿಸಿ ಅಲ್ಲಿ ತಗೊಳ್ಳೋದು ಗೊತ್ತಿದೆಯೋ ಹೊರತು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ನಾವು ಅನ್ನೋದು ಇವರಲ್ಲಿ ಈಗ. ಇಲ್ಲ ಇಲ್ಲ, ನೋಡ ಏನೇನು ಮಾಡಬೇಕು ಅನ್ನೋದು ಕೂತು ನಾವು ಚರ್ಚೆ ಮಾಡ್ತೀವಿ. ಪರಿಹಾರ ವಿಚಾರದಲ್ಲಿ ಒಂದು ಆನೆ ತುಳಿತಕ್ಕೆ ಕೇರಳದಲ್ಲಿ 25 ಲಕ್ಷ ಕೊಡ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದಾಗಿದ್ರು 10 ಲಕ್ಷ ಕೊಡ್ತಾರೆ. ಇದು ಯಾವ ರೀತಿ ಸರ್? ಅದು ಇದು ಒಪ್ಪುಗತೀನಿ ಸರ್ಕಾರಕ್ಕೆ. ಇವತ್ತು ಅವ್ರು ಮಾಡಿದಂಥ ಅಚಾತುರ್ಯದಿಂದ ಆಗಿರ್ತಕ್ಕಂಥ ಈ ಘಟನೆ ಇಲ್ಲಿ
ದುಡ್ಡಿನ ವ್ಯಾಲ್ಯೂ ಮುಖ್ಯ ಅಲ್ಲ. ನಾವು ಜೀವಕ್ಕೆ ದುಡ್ಡು ಕಟ್ಟಲಿಕ್ಕಾಗಲ್ಲ, ವ್ಯಾಲ್ಯೂ ಕಟ್ಟಲಿಕ್ಕಾಗಲ್ಲ. ಆದರೂ ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ ಅದರ ಮೇಲೆ ಇವತ್ತು ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ದಲ್ಲ, ಹರಿಪ್ರಸಾದ 1 ಕೋಟಿ ಕೊಡಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಮಾಡಿದ್ರೆ ತಪ್ಪುಗ ತೀರ್ಮಾನ ಮಾಡಲಿಲ್ಲ. ಸರ್, ನೀವೆಲ್ಲ ಮೈತ್ರಿ ಇದ್ದೀರಿ, ನಿಮ್ಮ ಅಪೋಸಿಷನ್ ಲೀಡರ್ಗೆ ಸಲಹೆ ಕೊಡ್ತೀರಾ? ಇದೇನಾದ್ರು ವಿಶೇಷ ಅಧಿವೇಶನ ಕರೆದು ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಪ್ರಶ್ನೆ ಇದೆ, ಜನರಿಗೆ ಎಲ್ಲ ಗೊತ್ತಾಗಬೇಕಾಗುತ್ತೆ. ಪತ್ರಿಕಾಗೋಷ್ಠಿ ಮಾಡಿದ್ರೆ ಎಲ್ಲವೂ ಬಗ್ಗೆ ಹರಿಯೋದಿಲ್ಲ. ವಿಶೇಷ ಅಧಿವೇಶನ ಕರೀಲಿಕ್ಕೆ ಯಾರು ಒತ್ತಾಯ ಮಾಡ್ತೀರಾ ಸರ್? ಲೆಟರ್ ಬರಿತಾ ಇಲ್ಲ, ಅದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಮತ್ತು ಶಾಸಕ ಮಿತ್ರರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಬಹುಶಃ ತಕ್ಷಣದಲ್ಲೊಂದು ಲೆಟರ್ ಬರೆದು ಈ ಸರ್ಕಾರದ ಈ ನಡವಳಿಕೆ ಬಗ್ಗೆ ಇಲ್ಲ ವಿಶೇಷ ಅಧಿವೇಶನ ಕರೀಬೇಕು ಅಂದ್ರೆ ಅದಕ್ಕೂ ಕರೀತಕ್ಕಂಥದ್ದಕ್ಕೆ ಆಗ್ರಹಿಸ್ತೀವಿ. ಸರ್, ರಾಜಕೀಯ ಮಾಡಬಾರ್ದು. ರಾಜ್ಕುಮಾರ್ ತೀರ್ಕೊಂಡ ಏನಾಯ್ತು ಅವಾಗೆಲ್ಲ ನೋಡಿದೀವಿ ನಾವು. ನೋಡಿ, ರಾಜ್ಕುಮಾರ್ 1 ನಿಮಿಷ, ರಾಜ್ಕುಮಾರ್ ತೀರ್ಕೊಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ, ನಮಗೆ ಫಸ್ಟ್ ಏನು ಇನ್ಫಾರ್ಮೇಶನ್ ಕೊಡಲೇ ಇಲ್ಲ ಫ್ಯಾಮಿಲಿ ಅಂತ ಮಾಹಿತಿ ಪಬ್ಲಿಕ್ಕಿಗೆ ಮಾಡ್ಬಿಟ್ರು. ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಭಾಳ ಹಿಂಸೆ ಪಟ್ಟಿದ್ವಿ. ನನಗೆ ಗೌರವ ಇದೆ ಅವ್ರ ಮೇಲೆ, ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ನಾನು ಅವರ ಚಿತ್ರಗಳನ್ನು ನೋಡೇ ಮಾನವೀಯತೆ, ತಾಯಿ ಹೃದಯ ಅಂತಕ್ಕಂಥದ್ದು ನನಗಿದ್ರೆ ಬಡವರ ಬಗ್ಗೆ ಅವ್ರ ಸಿನಿಮಾ ನೋಡೇ ಕಲ್ತಿರೋದು. ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ನಿಮಗೆ ಗೊತ್ತಿದೆ. ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ. ಆದರೆ ಇಲ್ಲಿ ಅವತ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡಿಬಿಟ್ರು. ನಂತರ ಅವರ ಮೃತದೇಹವನ್ನು ಅವ್ರ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಅವರೇನು ಕಣ್ಣು ದಾನ ಮಾಡಬೇಕು ಅಂತಿದ್ದ, ಅದಕ್ಕೆ ಆಪರೇಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಅಷ್ಟರೊಳಗೆ ಜನ ಎಲ್ಲ ಗೆಲ್ಲ. ನಾನು ಹೋದೆ ವಿಷಯ ಗೊತ್ತಾಗ್ತಿದ್ದಂಗೆ. ಆಮೇಲೆ ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನು ಮಾಡಬೇಕು ಮಾಡಿದ್ವಿ, ನೀಟಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ. ನನಗೆ ಅವತ್ತು ನಮ್ಮ ಸರ್ಕಾರದ ಇಮೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು, ಗೋಲಿಬಾರ್ ಆಯಿತು, 2 ತೀರ್ಕೊಂಡ್ರು. ಅದಾದ್ಮೇಲೆ ಕಂಟ್ರೋಲಿಗೆ ತಂದು ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯ್ತಾ, ನಾನೇ ಮುಖ್ಯಮಂತ್ರಿ ಇದ್ದೆ. ಅದರ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ಮಾಡಿದ್ರಿ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಹೋದಾಗ ಇದೇ ಇದಕ್ಕಿಂತ ಜಾಸ್ತಿ ಜನ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ. ಅದರಿಂದ ಅದನ್ನ ಇದಕ್ಕೆ ಹೋಲಿಕೆ ಮಾಡೋದು ಆಕ್ಚುಲಿ ಅವ್ರ ಸಣ್ಣತನ ಅಷ್ಟೆ. ಸರ್, ಈಗ ನೀವು ಮುಖ್ಯಮಂತ್ರಿ ಇದ್ದಾಗ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಚಿಕ್ಕೇರಿಕೆಯಲ್ಲಿ, ಅಲ್ಲಿ ಮದ್ದೂರಲ್ಲಿ ಅಥವಾ ಮಂಡ್ಯದಲ್ಲಿ ಅನ್ಸುತ್ತೆ ಬಸ್ ಅನಾಹುತ ಆದಾಗ ನೀವು ಆ ಫಂಕ್ಷನ್ ಸ್ಟಾಪ್ ಮಾಡಿದ್ರಿ. ಆದರೆ ಇಲ್ಲಿ ಪ್ರಾಣಗಳು ಹೋಗುವಂತ ಗೊತ್ತಿದ್ದು ಕಾರ್ಯಕ್ರಮ ನಿರಂತರ ನಡೀತಾ ಇತ್ತು. ಅವರು PFPS ಗೊತ್ತಿರುತ್ತೆ ಸರ್ ಮಾಹಿತಿ, ಆದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಅನ್ನೋದು ಸರ್. ಇಲ್ಲ, ಈಗ ತೀರ್ಕೊಂಡೋಗಿರೋ ಘಟನೆ ಗೊತ್ತಿದ್ದು ಅಲ್ಲಿ ಮುಚ್ಕೊಟ್ಕೊಂಡು ಕೂತಿದ್ರು. KCA ಸ್ಟೇಡಿಯಂನಲ್ಲಿ ಇವರು ಜನಾರ್ದನ ಹೋಟ್ಲಲ್ಲಿ ಮೊಮ್ಮಗನ ಕರ್ಕೊಂಡೋಗಿ ಬಾಸುಂದಿ ತಿನ್ಕೊಂಡು ಇವ್ರು ಕೂತಿದ್ರು. ಇವರಿಬ್ಬರದು ವ್ಯತ್ಯಾಸ ಎಷ್ಟು ನಡೆದಿರೋದು. ಅವರಿಗೆ ಅಧಿಕಾರಿಗಳ ಮೇಲೆ ಇವತ್ತು ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಏನಿದೆ, ಇದು ಅವರ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ. ಅಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿಯ ಲೋಪ ಆಗಿರಲಿಲ್ಲ. ಅವ್ರು ಕೊಟ್ಟಂತ ಸಲಹೆಗಳನ್ನು ಧಿಕ್ಕರಿಸಿ ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಅದರಿಂದ ಇವತ್ತು ಇಷ್ಟೆಲ್ಲ ಆಗಿದೆ. ಸರ್ಕಾರ ಜವಾಬ್ದಾರಿ ತಗೋಬೇಕಿದೆ. ಪಾಪ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು 15 ದಿವಸ ಅವರ ಇಮೇಜ್ ಹಾಳು ಮಾಡೋದು ಅಷ್ಟೇ ಇವ್ರ ಕೆಲಸ. ನಾವು ಮೈ ಡಿಮ್ಯಾಂಡ್ ದಿಸ್ ಗೌರ್ಮೆಂಟ್ ಶುಡ್ ಗೋ. ದೀಸ್ 2 great leaders, Deputy CM and CM,
they have to pay for this bad incident. ಸರ್ ಅವ್ರು ಹೇಳ್ತಾರೆ ಈ ಅಪೋಸಿಷನ್ ಲೀಡರ್ಸ್ ಹೆಣ್ಣು ಮೇಲೆ ರಾಜಕೀಯ ಮಾಡ್ತಾರೆ, ಡರ್ಟಿ ಪಾಲಿಟಿಕ್ಸ್ ಮಾಡ್ತಾರೆ. ನೋಡಪ್ಪ, ನಮಗೆ ಅಂಥ ದುರ್ಗತಿ ಬಂದಿಲ್ಲ. ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಒಂದು ಕನಿಕರ ಅನ್ನೋದು ಇವರಲ್ಲಿ ಇಲ್ಲ. ಇವತ್ತು ವಿರೋಧ ಪಕ್ಷ ಇರೋದೇ ಅದಕ್ಕೆ. ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಾಟಿ ಇಟ್ಕೊಂಡು ನಾವು ತಪ್ಪು ಮಾಡಿರ್ತಕ್ಕಂಥದ್ದನ್ನ ಸರಿಪಡಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಹೆಣದ ಮೇಲೆ ರಾಜಕೀಯ ಮಾಡ್ತಕ್ಕಂಥ ದುರ್ಗತಿ ನಮ್ಗೆ ಇನ್ನೂ ಬಂದಿಲ್ಲ. ಅಂತ ಒಂದು ರಾಜಕಾರಣ ನಾವು ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ಸರ್ ಆನ್ಲೈನ್ ಕ್ಯಾಂಪೇನ್ ತೀರ್ಕೊಂಡವರಲ್ಲ ಸರ್, ಅವ್ರ ವಿಚಾರದಲ್ಲಿ ಮೈತ್ರಿ ಪಕ್ಷಗಳ ಸ್ಟ್ಯಾಂಡ್ ಏನು, ಮನೆಗೆ ಹೋಗ್ತೀರಾ, ಸಾಂತ್ವನ ಹೇಳ್ತೀರಾ? ನೋಡೋಣ, ಅವ್ರ ಮನೆಗಳಿಗೆ ಹೋಗಬೇಕು ಅನ್ನೋದು ಇದೆ. ನಮ್ಮ ಪಕ್ಷದಿಂದಲೂ ಅಷ್ಟೇ, BJP ನಮ್ಮ ಸ್ನೇಹಿತರುಗಳನ್ನು ಅದು ಹಲವಾರು ಭಾಗದಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಒಂದು ದಿವಸದಲ್ಲಿ ಎಲ್ಲ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಸರ್, there is an online campaign. I stand with Bangalore City Police ಅಂತ. Yes, because Social media. because why that campaign started, everybody knows there is no fault of police officers, no failure of police. This is the failure of this government. That's why this campaign is going on. ಸರ್, RCB ಮಾಲೀಕತ್ವವನ್ನು ಪಡೆಯೋದಕ್ಕೆ DCM ಅವರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾರೆ. ಅವರೇನು ಯಾವ್ದು ಬೇಕಾದ್ರೂ ಮಾಲೀಕತ್ವ ಪಡಿತಾರೆ, ಅದೇನು ಅವರಿಗೇನು ತೊಂದರೆ ಇಲ್ಲ. ಏನು ಬೇಕಾದ್ರೂ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್. ಧನ್ಯವಾದ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.